ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ವಿಶ್ವ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಸೂರ್ಯನಂದಿ ಕ್ಷೇತ್ರ ಯಾನಗುಂದಿ ಶ್ರೀ 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 ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ದೇವಸ್ಥಾನ. ಈ ತಾಯಿಯ ದರ್ಶನ ಪಡೆಯೋದಕ್ಕೆ ಬೆಟ್ಟದ ಮೇಲಕ್ಕೆ ರಸ್ತೆ ಮೂಲಕ ಕೂಡ ಹೋಗ್ಬೋದು ಆ್ಯಂಡ್ ಮೆಟ್ಲಿನ ಮೂಲಕ ಕೂಡ ನೀವು ಈ ರೀತಿಯಾಗಿ ಹೋಗ್ಬೋದು. ಶ್ರೀ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿಯ ಜನನ ಜುಲೈ 27, 1934 ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಲ್ಲಾಬಾದ್ ಗ್ರಾಮದ ಬುಗ್ಗಪ್ಪ ಮತ್ತು ಆಶಮ್ಮ ಶ್ರೀ ಮಾತೆಯ ತಂದೆ ತಾಯಿಯಂದಿರು. ಈ ತಾಯಿಯು ಗುರುಪೌರ್ಣಿಮೆಯ ದಿನದಂದು ಜನಿಸಿದಳು. ಜನಿಸಿದ ದಿನವೇ ಅಳದೆ ಹೋದುದರಿಂದ ತಾಯಿ ಆಶಮ್ಮ ಬದುಕಲ್ಲ ಎಂದು ಅಲಕ್ಷ್ಯ ಮಾಡಿದಳು. ಆ ದಿನ ರಾತ್ರಿ ಮಾಣಿಕ್ಯದ ದೀಪ್ತಿಯಂತೆ ಹೊಳೆಯುತ್ತಿರುವ ಮುಖವನ್ನು ನೋಡಿ ದಿಟ್ಟಿಸಿ ನೋಡಿದಳು. ಅದೇ ದಿನ ಮಾಣಿಕೇಶ್ವರಿ ಎಂದು ನಾಮಕರಣ ಮಾಡಿದ ತಾಯಿಯೇ ಇಂದು ಲಕ್ಷಾಂತರ ಜನರ ದೇವತೆಯೇ. ಶ್ರೀ ಸದ್ಗುರು ರೂಪಾರಹಿತ ಅಹಿಂಸಾ ಯೋಗೇಶ್ವರ ವೀರಧರ್ಮಜ ಮಾತಾ ಮಾಣಿಕೇಶ್ವರಿ. ಈ ತಾಯಿಯು ಮದ್ಯ ಮಾಂಸವನ್ನು ತ್ಯಜಿಸಿ ಮಹಾಯೋಗಿನಿಯನ್ನು ನೆನೆಸಿ ಎಂದು ಭಕ್ತ ಜನರಿಗೆ ಅಹಿಂಸೆಯ ದೀಕ್ಷೆಯನ್ನಿತ್ತ ನಿರಾಹಾರ ಮಹಾಯೋಗಿನಿ ಮಾಣಿಕೇಶ್ವರಿಯ ಅಮ್ಮನವರ ಯೋಗ ಭೂಮಿ ಇದು. ಲೋಕದ ಆಸೆಗಳನ್ನೆಲ್ಲ ತೊರೆದ ಅಮ್ಮನವರು ಶಿವಶಕ್ತಿಯ ಅಂಶವಾಗಿ ಜನಿಸಿದರು. ತನ್ನ 12ನೇ ವಯಸ್ಸಿನಲ್ಲಿಯೇ ಜಪ ತಪ ಯೋಗಗಳೇ ಅಮ್ಮನವರಿಗೆ ಅನ್ನಾಹಾರವಾಗಿದ್ದವು. ತನ್ನನ್ನು ನಂಬಿದ ಜನರಿಗೆ ಆಧ್ಯಾತ್ಮಕ್ಕೆ ಶಕ್ತಿ ಸಿಗಲೆಂದು ಅಮ್ಮನವರು ತಮ್ಮ ತಪೋಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಕೋಟಿಲಿಂಗ ಕ್ಷೇತ್ರವನ್ನಾಗಿಸಿ ಯಾನಗುಂದಿ ಬೆಟ್ಟವನ್ನು ಕೈಲಾಸವನ್ನಾಗಿಸಿದ್ದಾರೆ. ಎಂಬತ್ತೇಳು ವರ್ಷಗಳ ಸುದೀರ್ಘ ಭೌತಿಕ ಇರುವಿಕೆಯ ಕಾಲದಲ್ಲಿ ಅಮ್ಮನವರು ಸೇವಿಸಿದ್ದು ಕೇವಲ ಶಿವನಾಮವನ್ನೇ ಮಾತ್ರ. ಈ ತಾಯಿಯ ಮನುಷ್ಯ ಮಾತ್ರರಿಗೆ ಅನಾರ್ಥವಾಗುವ ನಿರಾಹಾರ ಜೀವನವನ್ನು ಹಲವು ಬಾರಿ ಪರೀಕ್ಷೆಗೊಳಪಡಿಸಿದ ವೈದ್ಯರು ತನ್ನ ತಪಸ್ಸಿಗೆ ತಲೆಬಾಗಿದ್ದಾರೆ. ಈ ಸುಂದರವಾದ ಪುಣ್ಯಭೂಮಿಯ ವಾತಾವರಣದಲ್ಲಿ ದೈವಿ ಪ್ರಭಾವದಿಂದ ಜನರಲ್ಲಿ ಒಳ್ಳೆಯ ಭಾವನೆಗಳು ಮೂಡಿಬರಬೇಕು. ಭಕ್ತಿಯ ಮೂಲಕ ಜ್ಞಾನ ಕರ್ಮಗಳ ಮಾಡಿ ಮುಕ್ತಿಯನ್ನು ಪಡೆಯಲೆಂದು 1952ರಲ್ಲಿ ಶಿವಾಲಯವನ್ನು ನಿರ್ಮಿಸಿದರು. ವೆಂಕಟೇಶ್ವರ ದೇವಾಲಯ, ಬ್ರಹ್ಮ ಮಂದಿರ, ಗಣಪತಿ ಮಂದಿರ, ಅಂಬಾಭವಾನಿ ಮಂದಿರ. ಈ ತಾಯಿಯ ದರ್ಶನವನ್ನು ಪಡೆಯಲು ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಮಹಾರಾಷ್ಟ್ರ ವಿವಿಧ ಭಾಗಗಳಿಂದ ಲಕ್ಷಾಂತರ ಜನರು ಇದೇ ಸ್ಥಳದಲ್ಲಿ ಮಾಣಿಕೇಶ್ವರಿಯ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಆಷಾಢ ಶುಕ್ಲ ಪೌರ್ಣಮಿಯ ದಿನ ಮತ್ತು ಮಹಾಶಿವರಾತ್ರಿಯ ದಿನದಂದು ಈ ತಾಯಿಯ ದರ್ಶನವನ್ನು ಪಡೆಯಲು ಓಂ ನಮಃ ಶಿವಾಯ ಎನ್ನುವ ಮಂತ್ರ ಜಪವನ್ನು ಇಡೀ ಗುಡ್ಡವೇ ಗುಂಜಿಸುವಂತೆ ಇರುತ್ತಿತ್ತು. ಇದು ವೀರಧರ್ಮಜ ಮಾತಾ ಮಾಣಿಕೇಶ್ವರಿಯ ಪರಿಚಯ. ಹಾಗೆ ನನ್ನ ಪುಟ್ಟ ಕೋರಿಕೆಯೊಂದಿಗೆ ಓಂ ನಮಃ ಶಿವಾಯ ಎಂದು ಜಪಿಸುತ್ತಾ ಮುಂದೆ ಬರುವಂತಹ ಮಹಾಶಿವರಾತ್ರಿಯ ದಿನದಂದು ಮತ್ತೆ ಲಕ್ಷಾಂತರ ಜನರು ಸೇರಿ ಈ ತಾಯಿಯ ದರ್ಶನವನ್ನು ಪಡೆಯಲು ಈ ಪುಣ್ಯ ಭೂಮಿಯಲ್ಲಿ ಓಂ ನಮಃ ಶಿವಾಯ ಎನ್ನುತ್ತಾ ದರ್ಶನವನ್ನು ಪಡೆಯೋಣ.